ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಒಂದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್ದು ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಇದಕ್ಕೆ 6 ಸ್ಟ್ರಾಂಡ್ಸ್ ಥ್ರೆಡ್ಡು ಮತ್ತು 8 ನಂಬರ್ ಕ್ರೋಶನ ತೊಗೊಂಡಿದ್ದೀನಿ. 6 ಸ್ಟ್ರಾಂಡ್ಸ್ ಥ್ರೆಡ್ನ ಹಿಂದೆ ಲಾಸ್ಟಲ್ಲಿ ಎಡ್ಜಲ್ಲಿ ನಾಟ್ ಹಾಕ್ಕೊಂಡು ಡೈರೆಕ್ಟ್ ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿ ಅಗೇನ್ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇನ್ ದ ಸ್ಟಾರ್ಟಿಂಗ್ 1 2 3 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ದೆನ್ ಬೀಡನ್ನ ಆ್ಯಡ್ ಮಾಡಬೇಕು. ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ರಿಂಗ್ ಬೀಡು ಮತ್ತು ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ರೌಂಡ್ ಬೀಡ್ ನಿಮಗೆ ಯಾವುದು ಬೇಕೋ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಅದು ಆಪ್ಷನಲ್ಲು. ಆ್ಯಂಡ್ ಪ್ಲೀಸ್ ಎನ್ಶ್ಯೂರ್ ದಟ್ ಸ್ಮಾಲ್ ಬೀಡ್ ಚೂಸ್ ಮಾಡಿ ಆದಷ್ಟು, ಯಾಕಂದರೆ ಅದರೊಳಗಡೆ ಕ್ರೋಶ ತೂರಲ್ಲ. ಸೊ ದಟ್ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ, ದೆನ್ ಇಲ್ಲಿಂದ 4 ಚೈನ್ಸ್ 1 2 3 4 ಚೈನ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ, 4 ಚೈನ್ಸ್ ಹಾಕ್ಕೊಳ್ಳಿ. 4 ಚೈನ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ಇದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್, ತುಂಬ ಈಸಿ ಇದೆ. ಲಾಕ್ ಮಾಡಿದಾದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ದೆನ್ ಇಲ್ಲಿಂದ ಬೀಡನ್ನ ಡೌನ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟ್ ಡಬಲ್ ಕ್ರೋಶ ಮಾಡಬೇಕು. ಬೀಡ್ ಒಳಗಡೆ ನೀಡಲ್ ಮೇಲೆ ದಾರ ತೊಗೊಂಡು ಬೀಡ್ ಒಳಗಿಂದ ದಾರ ತಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಟೋಟಲ್ ಒಂದು ಸೈಡು 12 ಡಬಲ್ ಕ್ರೋಶನ ಮಾಡಬೇಕು ವಿತ್ 12 ಪಿಕೋಸ್. 12 ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಲಾಕ್ ಮಾಡಿ. ಸೇಮ್ ಇದೇ ಡಿಸೈನ್ನ ಫುಲ್ಲು ಟೋಟಲ್ 12 ಹಾಕಬೇಕು. ಸೇಮ್ ಇದೇ ಥರ ಕಂಟಿನ್ಯೂ ಮಾಡಿ 3 ಚೈನ್ ಹಾಕಿ ಬಿಟ್ವೀನ್ ದಿ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಬಿಟ್ವೀನ್ ದ ಡಬಲ್ ಕ್ರೋಶ ಲಾಕ್ ಮಾಡಬೇಕು. ದೆನ್ ನೀಡಲ್ ಮೇಲೆ ದಾರ ತಗೊಳ್ಳಿ, 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಹಾಕಿ ಲಾಕ್ ಮಾಡಿ, ಅಗೇನ್ ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಸೇಮ್ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು.
ಕ್ರೋಶ ಆದಮೇಲೆ 2 ಸಿಂಗಲ್ ಕ್ರೋಶ ಮಾಡಿದ್ವಲ್ವ ಬಿಗಿನಿಂಗಲ್ಲಿ, ಆ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಸ್ಯಾರಿನ ಸ್ಟ್ರೈಟ್ ತಿರ್ಗಿಸ್ಕೊತೀವಿ, ಸೀದಾ ಮಾಡ್ಕೊತೀವಿ. ಡಿಸೈನ್ನ ಹಿಂದೆ ಟರ್ನ್ ಮಾಡ್ಕೊತೀವಿ. ಇದಾದಮೇಲೆ ಸೇಮ್ ಈ ಸೈಡ್ ಕೂಡ ಟೋಟಲ್ 12 ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ಟೋಟಲ್ 12 ಡಬಲ್ ಕ್ರೋಶ ಮಾಡಬೇಕು. ಫುಲ್ ಸರ್ಕಲ್ ಟೋಟಲ್ 24 ಬರುತ್ತೆ. ಹಾಫ್ ಸರ್ಕಲ್ 12, ಇನ್ನು ಹಾಫ್ ಸರ್ಕಲ್ 12. 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ತುಂಬ ಸಿಂಪಲ್ ಡಿಸೈನ್, ಬಟ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಸೇಮ್ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಿ. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ಪೀಕೋ ಫಾರ್ಮ್ ಆಗುತ್ತೆ. ಸೇಮ್ ಇದೇ ಥರ 12 ಡಬಲ್ ಕ್ರೋಶನ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ಇನ್ನು ರಿಮೈನಿಂಗ್ 2 ಚೈನ್ ಒಂದು ಮಾಡಿ, 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ದೆನ್ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ 4 ಚೈನ್ ಆದಮೇಲೆ, ಆ ಸಿಂಗಲ್ ಕ್ರೋಶ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ, ಆರೆಲ್ಸ್ ಆ ಸಿಂಗಲ್ ಕ್ರೋಶಾಗೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ, ಯಾವುದಾದ್ರೂ ಫೈನ್. ಅದ್ರ ಪಕ್ಕ ಮಾಡಿದ್ರು ಓಕೆ, ಇಲ್ಲ ಹಾಕಿರೋ ಸಿಂಗಲ್ ಕ್ರೋಶಾಗೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿದ್ರೂ ಓಕೆ. ಈ ಥರ ಫ್ಲವರ್ ಪೆಟಲ್ ಫಾರ್ಮ್ ಆಗುತ್ತೆ. ಸ್ಯಾರಿ ಪಿಸ್ತಾ ಗ್ರೀನ್ ಮತ್ತು
ಬೇಬಿ ಪಿಂಕ್ ಕಾಂಬಿನೇಷನ್ ಇತ್ತು. ಪಲ್ಲು ಬೇಬಿ ಪಿಂಕೇ ಬಂದಿರೋದ್ರಿಂದ ನಾನು ಪಿಸ್ತಾ ಗ್ರೀನ ಚೂಸ್ ಮಾಡಿಕೊಂಡು ಕುಚ್ಚಾಕಿದ್ದೀನಿ. ದೆನ್ 2 ಚೈನ್ ಹಾಕಿ ಲಾಕ್ ಮಾಡಿ ಯಾವುದಾದ್ರೂ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ. ಇದಕ್ಕೆ ನಾನು ಕುಚ್ಚು ಕಟ್ತಿಲ್ಲ, ಥ್ರೂಔಟ್ ಕ್ರೋಶಾ ಡಿಸೈನ್ನೇ ಮಾಡ್ತಿದ್ದೀನಿ. ಕುಚ್ಚು ಇಷ್ಟಪಡದೇ ಇರೋರು ಬರೀ ಕ್ರೋಶಾ ಡಿಸೈನೇ ಬೇಕು ಆ ಥರ ಇಷ್ಟಪಡೋರು ಈ ಡಿಸೈನ್ನ ಟ್ರೈ ಮಾಡಿ. ಬೀಡ ಲಾಕ್ ಮಾಡಿ ದೆನ್ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿ ದೆನ್ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ದೆನ್ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಬೇಕು. ಯಾಕಂದರೆ ಫ್ಲವರ್ ಪೆಟಲ್ ಬರುತ್ತಲ್ವ, ರಿವರ್ಸ್ ಬಂದಾಗ ಅದನ್ನು ಲಾಕ್ ಮಾಡೋಕ್ಕೆ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಲಾಕ್ ಮಾಡೋಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ದೆನ್ 4 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ದೆನ್ ರಿಂಗ್ ಬೀಡ್ ವಿತ್ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡಿಕೊಡಿ. ರಿಂಗ್ ಬೀಡ್ ಜೊತೆ ರೌಂಡ್ ಬೀಡ್ ಹಾಕ್ತಾಯಿದ್ರು ನಡೆಯುತ್ತೆ, ಬಟ್ ಖಾಲಿ ಕಾಣಿಸುತ್ತೆ. ಸೊ ದಟ್ ಒಂದು ಸ್ಮಾಲ್ ಬೀಡ್ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೊಳ್ಳಿ, ಅದು ಗ್ಯಾಪ್ ಫಿಲ್ ಆಗುತ್ತೆ. ಆವಾಗ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ದೆನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಲಾಕ್ ಮಾಡಿದ್ದಾದಮೇಲೆ 4 ಚೈನ್ 4 ಚೈನ್ ಹಾಕಿ 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡಿ ದೆನ್ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡನ್ನ ಡೌನ್ ಮಾಡ್ಕೊಳ್ಳಿ ಈ ಥರ. ದೆನ್ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ ಇನ್ನೆರಡು ಚೈನ್ನ ಒಂದು ಮಾಡಿ ಅದಾದಮೇಲೆ 3 ಚೈನ್ಸ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ಅಗೈನ್ ನೀಡಲ್ ಮೇಲೆ ದಾರ ತೊಗೊಂಬಂದು ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಡು 2 ಚೈನ್ನ ಒಂದು ಮಾಡಿ ಇನ್ನೆರಡು ಚೈನ್ನ ಒಂದು ಮಾಡಿ 3 ಚೈನ್ಸ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು ಅದನ್ನು ಲಾಕ್ ಮಾಡಿ 2 ಚೈನ್ನ ಒಂದು ಮಾಡಿ 2 ಚೈನ್ನ ಒಂದು ಮಾಡಿ ಇನ್ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ ದೆನ್ 3 ಚೈನ್ಸ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಸೇಮ್ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಆಫ್ ಸರ್ಕಲ್ಗೆ ಹಾಕ್ತೀವಿ.
ಡಬಲ್ ಕ್ರೋಶ ಆದಮೇಲೆ ಎರಡು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಅದು ಲಾಕ್ ಮಾಡಿದ್ದಾದಮೇಲೆ ಡಿಸೈನ್ನ ಸ್ಟ್ರೈಟ್ ಮಾಡ್ಕೊಬೇಕು. ಮೀನ್ಸ್ ಸ್ಟ್ರೈಟಾಗಿ ಟರ್ನ್ ಮಾಡ್ಕೊಬೇಕು. ಈ ಥರ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಆ ಬೀಡ್ ಒಳಗಡೆಯಿಂದ ಡಬಲ್ ಕ್ರೋಶ ಮಾಡಬೇಕಾಗುತ್ತೆ. ಈ ಸೈಡ್ ಕೂಡ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ದಾರನ ಒಂದು ಮಾಡಿ, ರಿಮೈನಿಂಗ್ 2 ದಾರನ ಒಂದು ಮಾಡಿ, ದೆನ್ 3 ಚೈನ್ನ ಬಿಟ್ವೀನ್ ದ ಡಬಲ್ ಕ್ರೋಶ ಲಾಕ್ ಮಾಡಬೇಕು. ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ದೆನ್ ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಲಾಕ್ ಮಾಡಿ, ಆವಾಗ ಪೀಕೋ ಫಾರ್ಮ್ ಆಗುತ್ತೆ. ಇದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್. ಸೇಮ್ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು. 12 ಡಬಲ್ ಕ್ರೋಶ ವಿತ್ ಪಿಕೋಸ್. ಟೋಟಲ್ 12 ಡಬಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ, ಆರ್ ಸಿಂಗಲ್ ಕ್ರೋಶ ಪಕ್ಕ ಒಂದು ಲಾಕ್ ಮಾಡಿ, ದೆನ್ ಇಲ್ಲಿಂದ 2 ಚೈನ್ಸ್ ಹಾಕಬೇಕು. 2 ಚೈನ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅಗೇನ್ 2 ಚೈನ್ಸ್ ಹಾಕಿ 2 ಸಿಂಗಲ್ ಕ್ರೋಶನ ಮಾಡಬೇಕು. ಇದೇ ಡಿಸೈನ್ನ ಕಂಟಿನ್ಯೂ ಮಾಡಬೇಕು.